ಕೈ ಬಿಡಲು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಪ್ರಿಯರೇ, ಹೊಸ ವರ್ಷದಲ್ಲಿ 2026ಗೆ ನಿಮ್ಮ ಆಸೆ ಮಾತ್ರವಲ್ಲದೆ ನಿಮ್ಮ ಕುತೂಹಲ ಏನು? ಈ ವಿಷಯದ ಕುರಿತು ನಾವು ಈ ದಿನಗಳಲ್ಲಿ ಧ್ಯಾನ ಮಾಡೋಣ. ನಾವು ಸತ್ಯವೇದದಲ್ಲಿ ಕೆಲವರಿಗೆ ಆ ರೀತಿಯ ಆಸೆ ಇತ್ತು, ಮಾತ್ರವಲ್ಲದೆ ಆಕಾಂಕ್ಷೆ ಇತ್ತು. ಅದೇ ಆಸೆ ಆಕಾಂಕ್ಷೆ ನಿಮಗಿರಲಿ, ಅದರ ಬಗ್ಗೆ ಕಲಿಯೋಣ. ಈ ದಿನ ನನ್ನ ಪ್ರಸಂಗದ ವಿಷಯ ಬಂದು 2026ನೇ ಹೊಸ ವರ್ಷಕ್ಕೆ ನಿಮ್ಮ ಆಸೆ ಕುತೂಹಲ ಏನು? ಇಂಗ್ಲಿಷ್ನಲ್ಲಿ ವಾಟ್ ಈಸ್ ಯೋರ್ ಡಿಸೈರ್ ಆ್ಯಂಡ್ ಯೋರ್ ಪ್ಯಾಷನ್. ಓಕೆ, ಇದು ಈ ದಿನ ನನ್ನ ಪ್ರಸಂಗದ ವಿಷಯ. ವಾಟ್ ಈಸ್ ಯೋರ್ ಪ್ಯಾಷನ್, ವಾಟ್ ಈಸ್ ಯೋರ್ ಡಿಸೈರ್? ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಹೊಸ ವರ್ಷ ದೇವರು ಕೊಟ್ಟಿದ್ದಾರೆ ಅಲ್ವಮ್ಮ, ನಮ್ಮೆಲ್ರಿಗೂ ಅದು ಬಹುಮಾನ. ಇಟ್ಸ್ ಎ ಗಿಫ್ಟ್ ಅಲ್ವಾ ದೇವ ಮಕ್ಕಳೇ. ಸೊ ಹೀಗಾಗಿ ಎಲ್ರಿಗೂ ಒಂದು ಗೋಲ್ ಇರಬೇಕು, ಒಂದು ತೀರ್ಮಾನ. ದೇವ ಮಕ್ಕಳಾಗಿ ನಮ್ಮೆಲ್ರಿಗೂ ಒಂದು ಗೋಲ್ ಇರಬೇಕು ಅಲ್ವಾ? ನಾವೆಲ್ಲರೂ ದೇವರ ಮಕ್ಕಳು. ಯೇಸು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಂಥ ದೇವ ಮಕ್ಕಳು ನಾವೆಲ್ಲರೂ. ಓಕೆ, ನೋಬಡಿ ಈಸ್ ಇನ್ಫೀರಿಯರ್ ಅಂಡ್ ಸುಪೀರಿಯರ್, ಬಟ್ ಯು ಶುಡ್ ನೋ ದಟ್ ಯು ಆರ್ ಚೈಲ್ಡ್ ಆಫ್ ಗಾಡ್. ನೀವು ದೇವರ ಮಗನು, ದೇವರ ಮಗಳಾಗಿದ್ದಾರೆ. ಸೊ ಹ್ಯಾವ್ ಸಮಥಿಂಗ್ ನ್ಯೂ, ಏನೋ ಒಂದು ಹೊಸದು ದೇವ ಮಕ್ಕಳು ನಾವು ಇಟ್ಕೊಳ್ಬೇಕು, ಸರಿನಾ? ಓಕೆ, ಇದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂಥ ಸತ್ಯವೇದ ಭಾಗ ಫಿಲಿಪ್ಪಿಯ 3ನೇ ಅಧ್ಯಾಯ 12ನೇ ವಚನ. ಈಗ ಮಹೇಶ್ ಬ್ರದರ್ ಓದಬೇಕೆಂಬುದಾಗಿ ಬೇಡ್ಕೊಳ್ತೇನೆ. ಇಷ್ಟರೊಳಗೆ ನಾನು ಬಿರುದನ್ನು ಪಡೆದುಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಓ ನೋಡಿ, ಪೌಲ ಓಡ್ತಾನೇ ಇದ್ದ. ಅವನು ಒಂದು ಕಡೆ ನಿಂತಿರಲಿಲ್ಲ. ಪೌಲನು ಅಪೋಸ್ತಲರಲ್ಲಿ ಕನಿಷ್ಠನಾದರೂ ಅವನು ಸೇವೆ, ಸಭೆಗಳ ಸ್ಥಾಪನೆ ಮಾಡೋದರಲ್ಲಿ ಹೆಚ್ಚು ಅನುಭವವುಳ್ಳವನು, ಹೆಚ್ಚು ಕಾರ್ಯಗಳನ್ನ ಅವನು ಮಾಡಿದ್ದು. ಆದರೂ ಪೌಲ ನ್ಯೂ ಟೆಸ್ಟ್ಮೆಂಟಲ್ಲಿ ಅವನು ಎಷ್ಟೋ ಪತ್ರಿಕೆಗಳನ್ನು, ನ್ಯೂ ಟೆಸ್ಟ್ಮೆಂಟ್ ಅವನದೇ ಜಾಸ್ತಿ ಪುಸ್ತಕಗಳು ನೀವು ನೋಡೋದಾದರೆ ಹೊಸ ಒಡಂಬಡಿಕೆಯಲ್ಲಿ. ಬಟ್ ಆದರೂ ಪೌಲ ಏನು ಮಾಡಿಲ್ಲ, ಸ್ಟ್ಯಾಗ್ನೆಟ್ ಆಗಿರಲಿಲ್ಲ, ಅಲ್ಲೇ ನಿಂತ್ಕೊಂಡಿಲ್ಲ, ಓಡ್ತಾನೆ ಇದ್ದಾನೆ. ಐ ವಾಂಟ್ ಮೋರ್. ಅವನಿಗೆ ನನಗಿನ್ನೂ ಹೆಚ್ಚು ಬೇಕು, ಇನ್ನೂ ಗಳಿಸಬೇಕು, ಇನ್ನೂ ಮಾಡಬೇಕು ಅನ್ನೋದು ಅವನಲ್ಲಿತ್ತು. ಕೆಲವು ಸಲ ನಾವೇನು ಮಾಡ್ತೀವಿ, ಏನೋ ಒಂದು ಸ್ಟೇಜಿಗೆ ಬಂದುಬಿಟ್ರೆ ನಾವು ಬಿಡಪ್ಪ, ಪರವಾಗಿಲ್ಲ, ನಾನು ಚೆನ್ನಾಗಿದ್ದೀನಿ, ಏನೋ ಒಂದು ನಾನು ಅಕಂಪ್ಲಿಷ್ ಮಾಡಿದೆ ಅನ್ನೋದು ನಮ್ಮ ಜೀವನದಲ್ಲಿರ್ಬೋದು. ಪ್ರಿಯರೇ, ನಿನಗೆ 60 70 80 ನನಗೆ ಉಸಿರಿರೋವರೆಗೂ ನಿನಗೆ ಒಂದು ಗೋಲ್ ಇರಬೇಕು. ಅರ್ಥ ಆಯ್ತಾ? ನಿನ್ನ ಜೀವನದಲ್ಲಿ ಒಂದು ಕುತೂಹಲ ಇರಬೇಕು. ನೀನು ಓಡ್ತಾನೇ ಇರಬೇಕು ಅಲ್ವಾ? ಇದು ಭಾಳ ಪ್ರಾಮುಖ್ಯ. ವೈಯಕ್ತಿಕವಾಗಿ, ಕುಟುಂಬವಾಗಿ ಮತ್ತು ಸಭೆಯಾಗಿ ನೀನೇನೋ ಒಂದು ಹೊಸ ಕಾರ್ಯವನ್ನು ಅನುಭವಿಸಬೇಕು ಎಂಬುದಾಗಿ ಹೇಳಿ ನಾವು ಓಡ್ತಾ ಇರಬೇಕು. ನಾನು ಈ ವರ್ಷಕ್ಕೆ ಸುಮಾರು 6 ಕುತೂಹಲಗಳ ಬಗ್ಗೆ ನಿಮ್ಮೊಂದಿಗೆ ಮಾತನಾಡೋಕ್ಕೆ ಇಷ್ಟಪಡ್ತೇನೆ. 6 ಡಿಸೈರ್ಸ್. ಓಕೆ, 6 ವಿಷನ್ ನಿನಗಿರಬೇಕು, 6 ಆಸೆ ನಿನಗಿರಬೇಕು. ಅದ್ರ ಕುರಿತು ನಾನು ಮಾತನಾಡ್ತೀನಿ. ಸರಿ, 1ನೇದಾಗಿ ಕನ್ನಡದಲ್ಲಿ ಓದಪ್ಪ ಸಿಮಿಯನ್. 2026ನೇ ಇಸವಿಯು ನಿಮಗೆ ಯೇಸು ಕ್ರಿಸ್ತನನ್ನು ಉನ್ನತಪಡಿಸುವಂತಹ ವರ್ಷವಾಗಿ ಮಾರ್ಪಡಲಿ. ವೆರಿ ಗುಡ್. ಈ ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಯೇಸು ಕ್ರಿಸ್ತನನ್ನೇ ಉನ್ನತಪಡಿಸುವಂಥ ವರ್ಷವಾಗಿರಲಿ ಅಲ್ವಾ? ನನಗೆ ಗೊತ್ತಿಲ್ಲ ನಿಮ್ಮ ಜೀವನದಲ್ಲಿ ಎಷ್ಟು ಜನಕ್ಕೆ ಹೋದ ವರ್ಷ ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳು, ಟೀಕೆಗಳು, ಅವಮಾನಗಳಿತ್ತೋ. ಡೋಂಟ್ ಎಕ್ಸಾಲ್ಟ್ ದಟ್ ದಿಸ್ ಇಯರ್. ಈ ವರ್ಷ ನೀವೊಂದು ತೀರ್ಮಾನ ಮಾಡಿ, ಸ್ವಾಮಿ ನಾನು ನಿನ್ನನ್ನೇ ಎಕ್ಸಾಲ್ಟ್ ಮಾಡ್ತೀನಿ, ಯೇಸು ಕ್ರಿಸ್ತನನ್ನೇ. ನೀವು ಅದನ್ನು ತೀರ್ಮಾನ ಮಾಡಿ, ಅದ್ರ ಬಗ್ಗೆ ಮಾತಾಡಿ, ಯೇಸು ಕ್ರಿಸ್ತನ ಬಗ್ಗೆ ಮಾತಾಡಿ. ನಿಮ್ಮ ಎಲ್ಲ ಪ್ರಾಬ್ಲಮ್ಗಳನ್ನ ಅವ್ರು ಖಂಡಿತವಾಗಿ ನೀನು ಸಾಲ್ವ್ ಮಾಡಿಕೊಳ್ಳುವ ಹಾಗೆ ಅವ್ರು ನಿನಗೆ ನನಗೆ ಕೃಪೆ ಕೊಡ್ತಾರೆ. ಬಟ್ ಯು ಶುಡ್ ಮೇಕ್ ಎ ಡಿಸಿಷನ್. ನೀವೊಂದು ತೀರ್ಮಾನ ಮಾಡಬೇಕು. ಈಗ ರವಿಕುಮಾರ್ ನೆಕ್ಸ್ಟ್ ಈ ವಚನ ಓದಬೇಕು. ಇದಕ್ಕೊಂದು ವಾಕ್ಯ ಕೊಡ್ತೀನಿ ಈ ಪಾಯಿಂಟ್ಗೆ. ಫಿಲಿಪ್ಪಿಯ 1:20-21. ಹೇಗೆಂದರೆ ನಾನು ಯಾವ ವಿಷಯದಲ್ಲಾದರೂ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬಾ ಧೈರ್ಯದಿಂದಿರುವುದರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆಯುಂಟಾಗಬೇಕೆಂದು ನನಗೆ ಬಹಳ ಅಭಿಲಾಷೆ ಇದೆ. ಹಾಗೆಯೇ ಆಗುವುದೆಂದು ಭರವಸೆ ಉಂಟು. ವೆರಿ ಗುಡ್. ನೋಡಿದ್ರಾ, ಒಂದು ಭರವಸೆ ಅವನಿಗಿತ್ತೇನು ಗೊತ್ತಾ? ನನ್ನ ದೇಹದ ಮೂಲಕ ಕ್ರಿಸ್ತನೇ ಮಹಿಮೆ ಆಗಬೇಕು. ಈ ಹ್ಯಾಡ್ ದಟ್ ಡಿಸೈರ್, ಆ ಡಿಸಿಷನ್. ಪ್ರಿಯ ದೇವರ ಮಕ್ಕಳೇ, ನನ್ನ ದೇಹದ ಮೂಲಕ, ನನ್ನ ಕುಟುಂಬದ ಮೂಲಕ ಮತ್ತು ನನ್ನ ಸಭೆ ಮೂಲಕ ಯೇಸು ಕ್ರಿಸ್ತನೇ ಮಹಿಮೆ ಉಂಟಾಗಬೇಕು, ಆತನಿಗೆ ಮಹಿಮೆ ಉಂಟಾಗಬೇಕು
ಅನ್ನೋದು ನಿಮ್ಮ ತೀರ್ಮಾನವಾಗಿರಲಿ. ನಿಮ್ಮ ಕೆಲಸದ ಜಾಗದಲ್ಲಿ, ನಿಮ್ಮ ಎಜುಕೇಷನ್ ಜಾಗದಲ್ಲಿ, ನಾನು ಮಾಡ್ತಾ ಇರುವಂಥ ಸೇವೆ ಜಾಗದಲ್ಲಿ, ಕೆಲಸದ ಜಾಗದಲ್ಲಿ, ನೀವೆಲ್ಲೇ ಇದ್ದರೂ ಸ್ವಾಮಿ ನನ್ನ ಮೂಲಕ ಯೇಸುವಿನ ನಾಮ ಮಹಿಮೆ ಉಂಟಾಗಬೇಕು ಅಂತೇಳಿ ನೀವು ಪ್ರಾರ್ಥನೆ ಮಾಡಿ. ದೇವರೇ, ನನ್ನ ಬಾಯಲ್ಲಿ ಯೇಸುವಿನ ನಾಮ ಇರಲಿ. ಯಾರಾದರೂ ಕೇಳಿದ್ರೆ, ಯಾಕಪ್ಪ ಇಷ್ಟು ಚೆನ್ನಾಗಿದೆಯಾ, ಯಾಕಪ್ಪ ನೀನು ಇಷ್ಟು ಮೇಲೆ ಬಂದಿದೆ ಅಂದರೆ, ಎಲ್ಲ ಯೇಸುವಿನಿಂದ ಎಂಬುದಾಗಿ ತೀರ್ಮಾನ ಮಾಡಿ. ಒಂದು ದಿನಕ್ಕಾದರೂ ಅವ್ರ ಹೆಸರು ಹೇಳೋಕ್ಕೆ ನೀವು ನಾಚಿಕೆ ಪಡಬೇಡಿ. ಖಂಡಿತವಾಗಿ ನಿಮ್ಮನ್ನು ದೇವರು ಮೇಲ್ಕೆತ್ತಾರೆ. ಲೆಟ್ ದ್ಯಾಟ್ ಬಿ ಯುವರ್ ಡಿಸೈರ್. ಸರಿನಾ? ಓಕೆ, ಈಗ ಎರಡನೇದಾಗಿ ನಾವು ನೋಡೋಣ. ಹಾಂ, ಕುಟುಂಬವನ್ನು ದೇವರು ಐಶ್ವರ್ಯವಾಗಿ 2026ರಲ್ಲಿ ಆಶೀರ್ವದಿಸಲಿ. ರೈಟ್. ಇಂಗ್ಲಿಷ್ನಲ್ಲಿ ಓದ್ತಿಯಮ್ಮ ಕೀರ್ತಿನಾ? May God bless you and your family richly during the year 2026. ವಾ, ವೆರಿ ಗುಡ್. ಸರಿನಾ? ನಿಮ್ಮ ಮತ್ತು ನಿಮ್ಮ ಕುಟುಂಬವನ್ನು ದೇವರು ಐಶ್ವರ್ಯವಾಗಿ 2026ರಲ್ಲಿ ಆಶೀರ್ವದಿಸಲಿ. ಇದು ದೇವರ ಸೇವಕನಾಗಿ ನನ್ನ ಪ್ರಾರ್ಥನೆ, ನನ್ನ ಆಸೆ. ಅದೇ ಥರ ನಿಮ್ಮೆಲ್ರಿಗೂ ನಿಮ್ಮ ಕುಟುಂಬದ ಬಗ್ಗೆ ಒಂದು ಪ್ರಾರ್ಥನೆ, ಒಂದು ಆಸೆ ಇರಬೇಕು. ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ. ದೇವರೇ, ಹೋದ ವರ್ಷದ ಥರ ಅಲ್ಲ, ಬಟ್ ಈ ವರ್ಷ ನೀನು ಐಶ್ವರ್ಯವಾಗಿ ಆಶೀರ್ವಾದ ಮಾಡಬೇಕು. ಎಲ್ಲ ರೀತಿಯಲ್ಲಿ ಆತ್ಮಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ನೀವು ಐಶ್ವರ್ಯವಾಗಿ ಆಶೀರ್ವದಿಸಲ್ಪಡಬೇಕು. ಇದು ದೇವರು ನಿಮ್ಮ ಬಗ್ಗೆ ಇಚ್ಛಿಸಿರುವಂಥ ಉದ್ದೇಶವಾಗಿದೆ. ಪ್ರಿಯರೇ, ನಾನು ನೆನೆಸ್ತೀನಿ, ಖಂಡಿತವಾಗಿ ನೀವೆಲ್ಲರೂ ಈ ಒಂದು ಸಂದೇಶದ ಮೂಲಕ ಆಶೀರ್ವದಿಸಲ್ಪಟ್ಟಿದ್ದೀರಿ. ಕರ್ತನು ಖಂಡಿತವಾಗಿ ನಿಮ್ಮ ಒಂದು ಧ್ಯೇಯ ಮಾತ್ರವಲ್ಲದೆ ನಿಮ್ಮ ಉದ್ದೇಶಗಳನ್ನ ನೆರವೇರಿಸಲಿ. ತೀರ್ಮಾನ ತೆಗೆದುಕೊಂಡ ಹಾಗೆ ಪವಿತ್ರಾತ್ಮನು ನಿಮ್ಮನ್ನ ನಡೆಸಲಿ. ಪ್ರಾರ್ಥನೆ ಮಾಡಲಾ? ಮುಖ್ಯವಾಗಿ ಯಾರಿಗೆ ಕಾಯಿಲೆ ಇದೆ, ಯಾರಿಗೆ ಕಷ್ಟಗಳಿದೆ, ವೇದನೆಗಳಿದೆ, ಅದನ್ನು ಸಹಿಸಿಕೊಳ್ಳಕ್ಕೆ ದೇವರು ಬಲ ಕೊಡುವ ಹಾಗೆ ಅಥವಾ ವಾಸಿ ಮಾಡುವ ಹಾಗೆ ಪ್ರಾರ್ಥನೆ ಮಾಡ್ತೀನಿ. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಈ ಒಂದು ಸಂದೇಶವನ್ನ ಕೇಳಿಸಿಕೊಂಡಂತ ಎಲ್ಲ ದೇವರೇ ಜನರಿಗಾಗಿ ಸ್ತೋತ್ರ. ಮುಖ್ಯವಾಗಿ ಯಾರ್ಯಾರು ಕಾಯಿಲೆ, ವೇದನೆ, ನೋವಿನಲ್ಲಿ ಕಷ್ಟಪಡ್ತಾ ಇದ್ದಾರೋ ಅವರೆಲ್ಲರನ್ನು ಬಿಡುಗಡೆ ಮಾಡು, ಅವ್ರಿಗೆ ಅದ್ಭುತ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು.
ಯೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ. ತಾ ಹೇಳಿದ ನಲ್ಲವೇ.